ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಆಕಾಶ ಶೈನ್ಸ್. ಪ್ರತಿಯೊಂದು ಬೀಗಕ್ಕೂ ಒಂದು ಕೀಲಿಕೈ ಇದ್ದೇ ಇರುತ್ತೆ. ಹಾಗೆಯೇ ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರ ಅಂತ ಇದ್ದೇ ಇರುತ್ತೆ. ಆದರೆ ಸಮಸ್ಯೆಗೆ ಪರಿಹಾರ ಹುಡ್ಕೋ ಮುಂಚೆ ನಾವು ಸಮಸ್ಯೆನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಬೇಕು ಮತ್ತು ಯಾವ್ಯಾವ ಪರಿಹಾರಗಳು ಇರ್ಬೋದು ಇದಕ್ಕೆ ಅಂತ ಸರಿಯಾಗಿ ಆಲೋಚನೆ ಮಾಡಬೇಕು. ಅದು ನಮ್ಮ ಕೈಲಿ ಸಾಲ್ವ್ ಮಾಡೋಕ್ಕೆ ಆಗದೇ ಇದ್ದರೆ ನಮ್ಮ ಹಿತೈಷಿಗಳ ಹೆಲ್ಪ್ ತಗೊಂಡು ಸಮಸ್ಯೆಗೆ ಸರಿಯಾದ ಪರಿಹಾರ ಕಂಡುಕೊಂಡ್ರೆ ನಮ್ಮ ಜೀವನ, ನಮ್ಮ ಬದುಕು ಈಸಿ ಆಗುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಮಾತಾಡ್ತೀನಿ. ಒಬ್ಬ ಹಳ್ಳಿಯವನು ಒಂದು ಕನ್ನಡಕ ಬೇಕು ಅಂತ ತನ್ನ ಹಳ್ಳಿ ಪಕ್ಕದಲ್ಲಿರೋ ಸಿಟಿಗೆ ಹೋಗಿ ಒಂದು ಕನ್ನಡಕದ ಅಂಗಡಿ ಮುಂದೆ ಹೋಗಿ ಕನ್ನಡಕದ ಅಂಗಡಿ ಒಳಗೆ ಹೋಗಿ ಅಂಗಡಿಯವನ್ನ ಕೇಳ್ತಾನೆ, ನನಗೆ ಓದೋದಕ್ಕೆ ಕನ್ನಡಕ ಬೇಕಪ್ಪ, ತೋರಿಸು ಅಂತ. ಅಂಗಡಿಯವನು ಸುಮಾರು ಕನ್ನಡಕಗಳನ್ನ ತೆಗೆದು ಟೇಬಲ್ ಮೇಲೆ ಇಡ್ತಾನೆ. ನೋಡಿ ಸ್ವಾಮಿ, ಯಾವ ಕನ್ನಡಕ ಬೇಕೋ ಆರಿಸ್ಕೊಳ್ಳಿ ಅಂತ. ಸುಮಾರು ಅರ್ಧ ಗಂಟೆ ಆ ಹಳ್ಳಿಯವನು ಪ್ರತಿಯೊಂದು ಕನ್ನಡಕನೂ ತಗೋತಾನೆ, ಕಣ್ಣಿಗೆ ಹಾಕೋತಾನೆ, ಹತ್ತಿರದಲ್ಲಿರೋ ನ್ಯೂಸ್ ಪೇಪರ್ನ ಎಳ್ಕೊಂಡು ಅದನ್ನು ಓದೋ ಪ್ರಯತ್ನ ಮಾಡ್ತಾನೆ. ಹೀಗೆ ಅಂಗಡಿಲಿರೋ ಎಲ್ಲ ಕನ್ನಡಕನೂ ತಗೊಂಡು ಟೆಸ್ಟ್ ಮಾಡಾದಮೇಲೆ ಅರ್ಧ ಗಂಟೆ ಆದಮೇಲೆ ಅಂಗಡಿಯವನ ಮೇಲೆ ಕೂಗಾಡೋಕ್ಕೆ ಶುರು ಮಾಡ್ತಾನೆ. ಏನಯ್ಯ ನೀನು ಇಂಥ ಕನ್ನಡಕಗಳನ್ನು ಕೊಡ್ತಾ ಇದೆಯಾ, ನನಗೆ ಒಂದರಲ್ಲೂ ಓದೋದಕ್ಕೆ ಆಗ್ತಾ ಇಲ್ಲ ಅಂತ. ಅಂಗಡಿಯವನಿಗೆ ಅರ್ಥನೇ ಆಗಲ್ಲ ಇವನು ಏನು ಹೇಳ್ತಾ ಇದ್ದಾನೆ ಅಂತ. ಆಮೇಲೆ ಅವನನ್ನು ಅಬ್ಸರ್ವ್ ಮಾಡ್ತಾನೆ ಅಂಗಡಿಯವನು. ಆ ಹಳ್ಳಿಯವನು ನ್ಯೂಸ್ ಪೇಪರ್ನ ಉಲ್ಟಾ ಇಟ್ಕೊಂಡಿರ್ತಾನೆ, ಅಂದರೆ ಮೇಲ್ಗಡೆ ಕೆಳಗಡೆ ಬರೋಂಗೆ ಇಟ್ಕೊಂಡು ಓದೋ ಪ್ರಯತ್ನ ಮಾಡ್ತಿರ್ತಾನೆ. ಅವನಿಗೆ ಡೌಟ್ ಆಗುತ್ತೆ. ಅವನು ಕೇಳ್ತಾನೆ, ಏನಪ್ಪ ನೀನು ಓದೋದು ಬರೆಯೋದು ಕಲ್ತ್ಕೊಂಡಿದ್ಯಾ, ಶಾಲೆಗೆ ಹೋಗಿದ್ಯಾ ನೀನು ಅಂತ ಕೇಳ್ತಾನೆ. ಹಳ್ಳಿಯವನಿಗೆ ಇನ್ನೂ ಕೋಪ ಜಾಸ್ತಿ ಆಗುತ್ತೆ. ಓದೋದಕ್ಕೆ ಬರಲ್ಲ ಅಂತ ತಾನೇ ನಾನು ಕನ್ನಡಕ ತೊಗೊಳಕ್ಕೆ ಬಂದಿದ್ದೀನಿ ಇಲ್ಲಿಗೆ. ನಾನು ಎಷ್ಟೊಂದು ಜನ ನೋಡಿದ್ದೀನಿ ಕನ್ನಡಕ ಹಾಕ್ಕೊಂಡು ಓದ್ತಾ ಇರ್ತಾರೆ. ನಾನೇನು ಓದೋದು ಬರೆಯೋದು ಕಲ್ತಿಲ್ಲ, ಅದಕ್ಕೆ ಕನ್ನಡಕ ತೊಗೊಳಕ್ಕೆ ಬಂದಿದ್ದೀನಿ, ಕನ್ನಡಕ ಹಾಕ್ಕೊಂಡ್ರೆ ಓದ್ಬೋದು ಅಂತ ಹೇಳ್ತಾನೆ. ಆವಾಗ ಅಂಗಡಿಯವನು ಅವನಿಗೆ ಎಕ್ಸ್ಪ್ಲೇನ್ ಮಾಡ್ತಾನೆ, ಕನ್ನಡಕ ಕೇವಲ ನಮ್ಮ ಕಣ್ಣಿನ ಸಮಸ್ಯೆನ ಹೋಗಿಸುತ್ತೆ ಹೊರತು ಓದೋದಕ್ಕೆ ಸಹಾಯ ಮಾಡಲ್ಲ ಅಂತ. ನಾವು ಕೂಡ ಹೀಗೆ ಅಲ್ವಾ, ಸಮಸ್ಯೆ ಇನ್ನೇನೋ ಇರುತ್ತೆ, ಪರಿಹಾರ ಅಂತ ಇನ್ನೇನೋ ಮಾಡ್ತಾ ಇರ್ತೀವಿ. ಈಗ ಹಳ್ಳಿಯವನ ಸಮಸ್ಯೆ ಏನು, ಅವನು ಓದಬೇಕು, ಅದಕ್ಕೆ ಅವನು ಓದೋದು ಬರೆಯೋದು ಕಲಿಬೇಕು. ಬಟ್ ಕನ್ನಡಕ ಹಾಕ್ಕೊಂಡ್ರೆ ನಾನು ಓದ್ಬೋದು ಅನ್ನೋದು ಸಮಸ್ಯೆಗೆ ಪರಿಹಾರ ಅಲ್ಲ ಅಲ್ವಾ. ಇನ್ನೊಂದು ಉದಾಹರಣೆ ಹೇಳ್ತೀನಿ ಕೇಳಿ. ನನ್ನ ಮಗ ಚಿಕ್ಕವನಿದ್ದಾಗ ಒಂದು ಸರಿ ಸ್ಕೂಲಲ್ಲಿ ಒಂದು ಇಂಗ್ಲೀಷ್ದು ಒಂದು ಲೆಸನ್ನಲ್ಲಿ 4 ಕ್ವೆಶ್ಚನ್ ಆ್ಯಂಡ್ ಆನ್ಸರ್ ಟೆಸ್ಟ್ ಕೊಡ್ತೀವಿ ಅಂತ ಹೇಳಿದರು. ಇವನು ಪಾಪ ಹಿಂದಿನ ದಿನ ಎಲ್ಲ ಓದಿದ್ದ, 4 ಕ್ವೆಶ್ಚನ್ ಆ್ಯಂಡ್ ಆನ್ಸರ್ ಓದಿದ್ದ. ಬಟ್ ಮಾರನೇ ದಿನ ಟೆಸ್ಟ್ ಬರೆದು ಬಂದಾಗ ಕೇಳಿದೆ ನಾನು, ಹೇಗೆ ಮಾಡಿದ್ಯಾ ಅಂತ ಕೇಳಿದೆ. ಅವ್ನು ಚೆನ್ನಾಗಿ ಮಾಡಿದ್ದೀನಮ್ಮ ಅಂತ ಹೇಳ್ದ. ಅದ್ರ ನೆಕ್ಸ್ಟ್ ದಿನ ಟೀಚರು ಆ ಟೆಸ್ಟ್ ಪೇಪರ್ನ ಮನೆಗೆ ಕಳಿಸಿದ್ದಾರೆ, ಸೈನ್ ಮಾಡಿಸ್ಕೊಂಡು ಬಾ ನಿಮ್ಮ ಅಮ್ಮನ ಹತ್ರ ಅಂತ. ನಾನು ಸೈನ್ ಮಾಡಬೇಕಾದ್ರೆ ನೋಡ್ತೀನಿ 4 ಕ್ವೆಶ್ಚನ್ ಆ್ಯಂಡ್ ಆನ್ಸರಲ್ಲಿ 3 ಕ್ವೆಶ್ಚನ್ ಆ್ಯಂಡ್ ಆನ್ಸರ್ ತಪ್ಪಾಗಿದೆ, ಒಂದೇ ಒಂದು ಸರಿಯಾಗಿದೆ. ನಾನು ಏನಪ್ಪ ಇದು, ಮನೇಲಿ ಎಲ್ಲ ಪ್ರಶ್ನೆಗಳನ್ನು ಕೇಳಿದ್ದೀನಿ, ಉತ್ತರ ಕೊಟ್ಟಿದ್ಯಾ, ಮತ್ತು ಹೇಗೆ ತಪ್ಪಾಯಿತು, ಏನು ಮರ್ತು ಬಿಟ್ಯಾ, ಕನ್ಫ್ಯೂಸ್ ಆಗಿದೆಯಾ ಅಂತ ಕೇಳಿದೆ. ಅವನು ಇಲ್ಲ ಅಮ್ಮ, ನಾನೆಲ್ಲ ಕರೆಕ್ಟಾಗಿ ಬರೆದಿದ್ದೀನಿ ಅಂತ ಹೇಳ್ದ. ಆವಾಗ ಕೂಡ ನಾನು ಸರಿಯಾಗಿ ಮಾಡಿದ್ದೀನಿ ಅಂತಲೇ ಹೇಳ್ತಿದ್ದ. ನನಗೆ ಅರ್ಥ ಆಗಲಿಲ್ಲ. ಸರಿ ಆಯಿತು, ಹೋಗು ನಿನ್ನ ನೋಟ್ಸ್ ಕ್ಲಾಸ್ ವರ್ಕ್ ತೊಗೊಂಡು ಬಾ ಅಂತ ಮತ್ತೆ ಕೇಳಿದೆ. ಮೊದಲನೇ ಕ್ವೆಶ್ಚನ್, 2ನೇ ಕ್ವೆಶ್ಚನ್, 3ನೇ ಕ್ವೆಶ್ಚನ್, 4ನೇ ಕ್ವೆಶ್ಚನ್ ಕೇಳಿದೆ. ಅವನು ಸರಿಯಾದ ಉತ್ತರ ಕೊಟ್ಟ. ಪಾಪ ನನಗೆ ಅರ್ಥ ಆಗಲಿಲ್ಲ. ಇವನು ಕ್ಲಾಸಲ್ಲಿ 4ನೇ ಕ್ವೆಶ್ಚನಿಗೆ ಮಾತ್ರ ಸರಿಯಾದ ಉತ್ತರ ಬರೆದಿದ್ದ. ನನಗೊಂದು ಡೌಟ್ ಆಯಿತು. ಆಮೇಲೆ ನಾನು ಮತ್ತೆ ತೊಗೊಂಡು ಬಾರಪ್ಪ, ಇನ್ನೊಂದು ಸರಿ ಕೇಳ್ತೀನಿ ಅಂತ 3ನೇ ಕ್ವೆಶ್ಚನ್ನ ಫಸ್ಟ್ ಕೇಳಿದೆ. ಆಗ ನನ್ನ ಮಗ ಮೊದಲನೇ ಕ್ವೆಶ್ಚನ್ ಉತ್ತರ ಕೊಟ್ಟ. ಮೊದಲನೇ ಕ್ವೆಶ್ಚನ್ನ 2ನೇ ಕ್ವೆಶ್ಚನ್ ಆಗಿ ಕೇಳಿದ್ರೆ ಅವನು 2ನೇ ಕ್ವೆಶ್ಚನ್ ಉತ್ತರ ಕೊಟ್ಟ. ಅಂದರೆ ಪಾಪ ಇವನು ಎಲ್ಲ ಆನ್ಸರ್ಸು ಓದಿದ್ದ, ಆದರೆ ಪ್ರಶ್ನೆನೇ ಓದ್ತಾ ಇರಲಿಲ್ಲ. ನಾನು ಅದೇ ಕೇಳಿದೆ, ಯಾಕಪ್ಪ ಯಾವುದೋ ಪ್ರಶ್ನೆಗೆ ಯಾವುದೋ ಉತ್ತರ ಕೊಡ್ತಿದ್ಯಾ, ನಿನಗೆ ಯಾವ ಪ್ರಶ್ನೆಗೆ ಯಾವ ಉತ್ತರ ಅನ್ನೋದು ಗೊತ್ತಾಗ್ತಾ ಇಲ್ವಾ ಅಂದರೆ, ನನ್ನ ಪ್ರಶ್ನೆನೇ ಓದಲ್ಲ ಅಮ್ಮ, ಎಲ್ಲ ಪ್ರಶ್ನೆಗಳು ಕೊಟ್ಟಿರ್ತಾರಲ್ವ ಆನ್ಸರ್ ಮಾತ್ರ ಓದ್ತೀನಿ ಅಂತ ಹೇಳ್ದ.
ಅಂದರೆ ಅವನು ಒಂದು ಆರ್ಡ್ರಲ್ಲಿ ಕೇಳಿದ್ರೆ ಕರೆಕ್ಟಾಗಿ ಹೇಳ್ತಿದ್ದ. ಆದರೆ ಟೆಸ್ಟು ಎಕ್ಸಾಮಲ್ಲಿ ಹಾಗಾಗಲ್ವಲ್ಲ, ಯಾವ ಪ್ರಶ್ನೆ ಯಾವ ಆರ್ಡ್ರಲ್ಲಾದರೂ ಕೊಡ್ಬೋದು, ಆವಾಗ ತಪ್ಪಾಗೋದು. ಏಕೆಂದರೆ ಯಾವುದೋ ಪ್ರಶ್ನೆಗೆ ಇನ್ಯಾವುದೋ ಉತ್ತರ ಬರೀತಿದ್ದ. ಹೀಗೇ ನಾವು ಕೂಡ ನಮಗೆಲ್ಲ ಗೊತ್ತಿರುತ್ತೆ, ನಮಗೆಲ್ಲನೂ ಗೊತ್ತಿರುತ್ತೆ, ಆದರೆ ಯಾವ ಸಮಸ್ಯೆಗೆ ಏನು ಪರಿಹಾರ ಕಂಡುಹಿಡ್ಕೊಳ್ಬೇಕು, ಯಾವ ಸಮಸ್ಯೆಗೆ ಯಾವುದು ಪರಿಹಾರ ಅನ್ನೋದು ತುಂಬ ಸರಿ ನಮಗೆ ತಿಳಿದೇ ಇರಲ್ಲ. ಈಗ ಇನ್ನೊಂದು ಉದಾಹರಣೆ ಕೊಡ್ತೀನಿ. ಗಂಡ ಹೆಂಡತಿ, ಒಂದು ಪುಟ್ಟ ಮಗು ಮತ್ತು ಗಂಡನ ತಾಯಿ ಒಂದು ಮನೇಲಿರ್ತಾರೆ. ಮಗು ಇನ್ನೂ ಚಿಕ್ಕದಿರುತ್ತೆ ಮತ್ತು ಮಗು ಅಜ್ಜಿ ಮನೆಯಲ್ಲಿರೋದ್ರಿಂದ ಮತ್ತು ಅಜ್ಜಿಗೆ ತುಂಬ ಆರೋಗ್ಯ ಸಮಸ್ಯೆ ಇರೋದ್ರಿಂದ ಊರಿಂದ ಕೆಲಸ ಮಾಡೋದಕ್ಕೆ ಅಂತ ಒಬ್ರನ್ನ ಕರ್ಕೊಂಡು ಬಂದಿರ್ತಾರೆ. ಒಂದಿನ ಮಧ್ಯಾಹ್ನ ಬೇರೆ ಬೇರೆ ಕಾರಣಗಳಿಗೆ ಅಡುಗೆ ತುಂಬ ತಡ ಆಗಿರುತ್ತೆ ಅಂತ ಮಗು ತಾಯಿ ತುಂಬ ಗಡಿಬಿಡಿಯಾಗಿ ಅಡುಗೆ ಮನೇಲಿ ಅಡುಗೆ ಮಾಡ್ತಿರ್ತಾರೆ. ಈ ಕಡೆ ಮಗು ಒಂದೇ ಸಮನೆ ಅಳ್ತಾ ಇರುತ್ತೆ. ತಾಯಿ ಹೊಟ್ಟೆ ಹಶ್ವಾಗಿರ್ಬೋದು ಅಂತ ರಾಗಿ ಸರಿ ಮಾಡಿಕೊಡ್ತಾಳೆ ಕೆಲಸದವಳಿಗೆ, ತಿನ್ನಿಸು ಅಂತ. ಮಗು ತಿಂತಾ ಇಲ್ಲ. ಆಟ ಆಡಿಸು ಅಂದರೆ ಆಟ ಆಡ್ತಾ ಇಲ್ಲ. ಕೆಲಸದವಳು ನಿದ್ದೆ ಮಾಡ್ಸೋಕ್ಕೆ ಹೋಗ್ತಾಳೆ, ಅದು ಆಗ್ತಾ ಇಲ್ಲ. ಒಂದೇ ಸಮನೆ ಆಳ್ತಾ ಇದೆ. ಇದನ್ನೆಲ್ಲ ನೋಡ್ತಾ ಇದ್ದಂಥ ಮಗು ಅಜ್ಜಿ ಹೇಳ್ತಾಳೆ ಸೊಸೆಗೆ, ನೋಡು, ಆ ಮಗುಗೆ ಇದ್ಯಾವುದು ಬೇಡ, ತುಂಬ ಹೊತ್ತಿಂದ ಅತ್ತು ತುಂಬ ಸುಸ್ತಾಗ್ಬಿಟ್ಟಿದೆ. ಅಡುಗೆ ನಿಧಾನ ಆದರೂ ಪರವಾಗಿಲ್ಲ, ನಾವಿವತ್ತೊಂದಿನ ನಿಧಾನವಾಗಿ ಊಟ ಮಾಡಿದ್ರೂ ಪರವಾಗಿಲ್ಲ. ನೀನು ಆ ಕೆಲಸ ಎಲ್ಲ ಬಿಟ್ಟು ಫಸ್ಟ್ ಬಂದು ಮಗುನ ಎತ್ಕೊಂಡು ಸಮಾಧಾನ ಮಾಡು, ಅದು ನಿದ್ದೆ ಮಾಡುತ್ತೆ. 1 ಗಂಟೆ ಎದ್ದಾದ್ಮೇಲೆ ಏನಾದ್ರು ತಿನ್ಸಿದ್ರಾಯ್ತು ಅದಕ್ಕೆ, ನಾವು ನಿಧಾನಕ್ಕೆ ಊಟ ಮಾಡ್ಬೋದು, ಏನು ತೊಂದರೆ ಇಲ್ಲ ಅಂತ ಹೇಳ್ತಾಳೆ. ಇದನ್ನು ಕೇಳಿಸ್ಕೊಂಡ ಸೊಸೆ ಅಡುಗೆ ಮನೆಯಿಂದ ಬಂದು ಮಗುನ ಕೈಯಲ್ಲಿ ಎತ್ಕೊಂಡು ಮುದ್ದು ಮಾಡಿ ಅದನ್ನು ಮಲಗಿಸೋ ಪ್ರಯತ್ನ ಮಾಡ್ತಾಳೆ. ಮಗು ತಾಯಿ ಮಡ್ಲಿಗೆ ಹೋದ ತಕ್ಷಣ ಇಮ್ಮಿಡಿಯೇಟಾಗಿ ಸಮಾಧಾನ ಆಗಿಬಿಡುತ್ತೆ. 5 ನಿಮಿಷದಲ್ಲಿ ನಿದ್ದೆಗೆ ಜಾರುತ್ತೆ. ಮಗುಗೆ ಬೇಕಾಗಿದ್ದಿದ್ದು ತಾಯಿ, ರಾಗಿ ಸರಿನೂ ಅಲ್ಲ, ಆಟ ಸಾಮಾನು ಅಲ್ಲ, ಅಥವಾ ಕೆಲಸದವಳು ಮಲಗಿಸೋ ಪ್ರಯತ್ನ ಮಾಡ್ತಿದ್ದಿದ್ದು ಅಲ್ಲ. ಸೊ ಇದೆಲ್ಲ ಅರ್ಥ ಆಗಿದ್ದು ಯಾರಿಗೆ? ಆ ಮನೆ ಹಿರಿಯರಿಗೆ, ಅಂದರೆ ಆ ಮಗು ಅಜ್ಜಿಗೆ. ನಮ್ಮ ಜೀವನದಲ್ಲಿ ಕೂಡ ಹೀಗೆ ಆಗತ್ತೆ. ಎಷ್ಟೊಂದು ಸರಿ ಸಮಸ್ಯೆಗಳು ಬರುತ್ತೆ ನಮಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ನಾವು ಅಂದ್ಕೊಂಡಿರೋ ಪರಿಹಾರ, ನಾವು ಸಾಲ್ವ್ ಮಾಡೋ ರೀತಿಯಿಂದ ಆ ಸಮಸ್ಯೆ ಬಗೆಹರಿತಾ ಇರಲ್ಲ. ಆವಾಗ ನಾವು ಏನು ಮಾಡಬೇಕು? ನಮ್ಮ ಹಿರಿಯರ ಹತ್ರನೋ, ನಮ್ಮ ಹಿತೈಷಿಗಳ ಹತ್ರನೋ, ಹಿತೈಷಿಗಳು ಅಂದರೆ ಯಾರು? ನಮ್ಮ ಸಮಸ್ಯೆನ ಆಡಿಕೊಂಡು ನಗದೇ ಇರೋರು, ನಮ್ಮ ಸಮಸ್ಯೆ ತಗೊಂಡು ಬೇರೆಯವ್ರ ಮುಂದೆ ಹೇಳಿಕೊಂಡು ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡದೇ ಇರೋರು, ನಮಗೆ ಸಂಪೂರ್ಣವಾಗಿ ಸ್ಪಂದಿಸೋರು, ನಮ್ಗೆ ಒಳ್ಳೆಯದಾಗಲಿ ಅಂತ ಬಯಸೋರು ನಮ್ಮ ಹಿತೈಷಿಗಳು. ಅದು ಸಂಬಂಧಿಕರೇ ಆಗಬೇಕಾಗಿಲ್ಲ, ನಮ್ಮ ಫ್ರೆಂಡ್ ಆಗ್ಬೋದು, ಕಲೀಗ್ ಆಗ್ಬೋದು, ಯಾರಾದರೂ ಆಗ್ಬೋದು, ನಮ್ಮ ಕಸಿನ್ ಆಗ್ಬೋದು, ಯಾರಾದರೂ ಆಗ್ಬೋದು. ಅಂಥವ್ರೊಂದಿಗೆ, ನಮ್ಮ ಟೀಚರ್ ಆಗ್ಬೋದು, ಅಂಥವ್ರೊಂದಿಗೆ ನಿಮ್ಮ ಸಮಸ್ಯೆನ ಡಿಸ್ಕಸ್ ಮಾಡಿ. ಅವರು, ಏಕೆಂದರೆ ಒಂದು ಸಮಸ್ಯೆನ ನಾವು ನೋಡೋ ದೃಷ್ಟಿಕೋನ ಬೇರೆ ಆಗಿರುತ್ತೆ, ಇನ್ನೊಬ್ಬರು ನೋಡೋ ದೃಷ್ಟಿಕೋನ ಬೇರೆ ಆಗಿರುತ್ತೆ. ನಮ್ಮ ದೃಷ್ಟಿಕೋನದಲ್ಲಿ ಆ ಸಮಸ್ಯೆಗೆ ಪರಿಹಾರ ಸಿಗದೇ ಇದ್ದಾಗ ಇನ್ನೊಬ್ಬರು ದೃಷ್ಟಿಕೋನದಿಂದ ಆ ಸಮಸ್ಯೆಗೆ ಪರಿಹಾರ ಸಿಗಬಹುದೇನೋ. ಹಾಗಾಗಿ ನಿಮ್ಮ ಹಿತೈಷಿಗಳೊಂದಿಗೆ ಡಿಸ್ಕಸ್ ಮಾಡಿ ಆ ಸಮಸ್ಯೆಗೆ ಪರಿಹಾರ ಕಂಡಿಡ್ಕೊಳ್ಳಿ. ಎಲ್ಲ ಸಮಸ್ಯೆಗೂ ಕರೆಕ್ಟಾದ ಪರಿಹಾರ ಸಿಕ್ಕಿದ್ರೆ ಮಾತ್ರ ಅದು ಬಗೆಹರಿಯುತ್ತೆ. ಸರಿಯಾದ ರೀತಿಯಲ್ಲಿ ಒಂದು ಸಮಸ್ಯೆ ಬಗೆಹರಿದ್ರೆ ಮಾತ್ರ ನಮ್ಮ ಜೀವನಕ್ಕೆ ಒಳ್ಳೆಯದಾಗತ್ತೆ, ನಾವು ಮತ್ತೆ ಮುಂದುವರಿಬೋದು. ಯಾವ ಸಮಸ್ಯೆಗೂ ನಮ್ಮ ಕೈಲಿ ಸರಿಯಾದ ಪರಿಹಾರ ಹುಡ್ಕೊಳಕ್ಕೆ ಆಗ್ತಾ ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಈಗ ನೋಡಿ, ಎಕ್ಸಾಮ್ ಹತ್ತಿರ ಬರ್ತಾ ಇದ್ದಾಗ ನಮ್ಮ ವಿದ್ಯಾರ್ಥಿಗಳು ಬುಕ್ ಮುಂದೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋ ಬದಲು ದೇವಸ್ಥಾನಗಳಲ್ಲಿ ದೇವ್ರ ನಾಮ ಬರೆಯೋದ್ರಲ್ಲಿ ಅಥವಾ ದೇವರಿಗೆ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಳೋದ್ರಲ್ಲಿ ಜಾಸ್ತಿ ಬ್ಯುಸಿ ಆಗಿಬಿಡ್ತಾರೆ. ಸಮಸ್ಯೆ ಏನು? ಎಕ್ಸಾಮಲ್ಲಿ ಜಾಸ್ತಿ ಮಾರ್ಕ್ಸ್ ಬೇಕು ಅಂತ. ಪರಿಹಾರ ಏನು? ಚೆನ್ನಾಗಿ ಓದಬೇಕು ಅಂದರೆ ಬುಕ್ಸ್ ಮುಂದೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು. ಆದರೆ ದೇವ್ರಿಗೆ ಅಪ್ಲಿಕೇಶನ್ ಹಾಕೋದ್ರಲ್ಲೇ ಟೈಮ್ ಕಳೆದುಬಿಡ್ತಾರೆ. ಓದ್ಕೊಂಡು ದೇವಸ್ಥಾನ ಸುತ್ತಿದ್ರೆ ನೋ ಪ್ರಾಬ್ಲಮ್, ಆದರೆ ಓದದೇ ಇದು ಮಾಡಿದ್ರೆ ತಪ್ಪಲ್ವಾ?
ದೇವ್ರಿಗೆ ಗೊತ್ತಿರಲ್ವಾ ಯಾರು ಕಷ್ಟಪಟ್ಟು ಓದ್ತಿದ್ದಾರೆ ಯಾರು ಕಷ್ಟಪಟ್ಟು ಓದ್ತಾ ಇಲ್ಲ ಅಂತ. ಹೀಗೆ ಸಮಸ್ಯೆ ಇನ್ನೇನೋ ಇರುತ್ತೆ, ಅವರು ಪರಿಹಾರ ಅಂತ ಮಾಡ್ತಾ ಇರೋದು ಇನ್ನೇನೋ ಇರುತ್ತೆ. ಇಲ್ಲ ಸಮಸ್ಯೆ ಬಂದಾಗ ಅದನ್ನು ಸಾಲ್ವ್ ಮಾಡೋಕ್ಕಾಗದೆ, ಅದನ್ನು ಯಾರ ಹತ್ರನೂ ಹೇಳ್ಕೊಳಕ್ಕಾಗದೆ, ನಮ್ಮ ಕೈಲಿ ಅದನ್ನು ಎದುರಿಸೋಕ್ಕಾಗದೆ ದುಶ್ಚಟಗಳಿಗೆ ಬಲಿಯಾದವರು ತುಂಬ ಜನ ಇದ್ದಾರೆ. ಏನು ಮಾಡಬೇಕು ಅಂತ ಗೊತ್ತಾಗಲ್ಲ, ಕುಡಿಯೋದು ಇಲ್ಲ ಸಿಗರೇಟ್ ಸೇದೋದು ಅಥವಾ ಮತ್ತಿನ್ಯಾವುದೋ ದುಶ್ಚಟಗಳಿಗೆ ಬಲಿ ಆದವರು ತುಂಬ ಜನ ಇದ್ದಾರೆ. ಇದು ತಪ್ಪಲ್ವಾ? ಒಂದು ಸಮಸ್ಯೆ ನಮ್ಮ ಎಂಟೈರ್ ಪರ್ಸ್ನಾಲಿಟಿನೇ ಶೇಕ್ ಮಾಡುತ್ತೆ ಅಂದರೆ ಅದಕ್ಕೆ ಅಷ್ಟೊಂದು ಪವರ್ ಯಾರು ಕೊಟ್ಟಿರೋದು? ನಾವೇ. ಯಾವ ಸಮಸ್ಯೆನೂ ನಮ್ಮ ಎಕ್ಸಿಸ್ಟೆನ್ಸ್, ನಮ್ಮನ್ನು ಶೇಕ್ ಮಾಡೋ ಪವರ್ ಇಲ್ಲ, ಅಥವಾ ಆ ಸಮಸ್ಯೆಗೆ ಅಂಥ ಪವರ್ ಕೊಡಬೇಡಿ. ಸಮಸ್ಯೆಗೆ ಸೂಕ್ತವಾದ ಪರಿಹಾರನ ಕಂಡುಕೊಂಡು ಮುಂದೆ ಹೋಗೋಣ, ಜೀವನನ ಈಸಿ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೀವಿನ್ನೂ ಆಕಾಶ ಶೈನ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ. ಈ ಥರ ಮೋಟಿವೇಶ್ನಲ್ ಮೆಸೇಜಸ್ಗಳಿಗೆ ನೋಡ್ತಾ ಇರಿ ಆಕಾಶ ಶೈನ್ಸ್. ನಿಮ್ಮ ಸಬ್ಸ್ಕ್ರಿಪ್ಷನ್ನೇ ನನಗೆ ಮೋಟಿವೇಶನ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ಆಕಾಶ ಶೈನ್ಸ್. ನಮಸ್ತೆ.